ಮಹಾಭಾರತ ಈ ದಿನ ಚರ್ಚೆಯಲ್ಲಿ ಗ್ಯಾರಂಟಿಯನ್ನ ಟೀಕೆ ಮಾಡ್ತಲೇ ಬಿಜೆಪಿ ಕೂಡ ಅದನ್ನೇ ಅನುಸರಿಸುವ ಹಾದಿಗೆ ಇಳಿದು ಬಿಟ್ಟಿದೆಯಾ? ಅಲ್ಲಿಗೆ ಚುನಾವಣೆಗಳಲ್ಲಿ ಗ್ಯಾರಂಟಿ ಕೊಟ್ರೇನೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒನ್ ಲೈನ್ ಅಜೆಂಡಾಗೆ ಬಿಜೆಪಿ ಕೂಡ ಸೆಟ್ ಆಗಿಬಿಟ್ಟಿದೆಯಾ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಾಳೆಗೆ 3 ವರ್ಷಗಳನ್ನ ಪೂರೈಸ್ತಾ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಟಿಎಂಸಿ ಆಡಳಿತವನ್ನ ಮುರಿದು ಸುವೇಂದು ಅಧಿಕಾರಿಯ ಆಡಳಿತದ ಅವಧಿ ಪ್ರಾರಂಭವಾಗಿದೆ. ಬಿಜೆಪಿ ದೇಶದುದ್ದಕ್ಕೂ ಕೂಡ ಕಾಂಗ್ರೆಸ್ ಯಾವಾಗ ರಾಜ್ಯ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೋ, ಇಡೀ ದೇಶದಾದ್ಯಂತ ಎಲ್ಲೇ ಚುನಾವಣೆ ನಡೆದರೂ ಕೂಡ ಬಿಜೆಪಿಯ ನಾಯಕರು ಟೀಕಿಸ್ತಾ ಇದ್ದಿದ್ದು ಗ್ಯಾರಂಟಿ ಅನ್ಸೈಂಟಿಫಿಕ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಈ ಗ್ಯಾರಂಟಿಗಳಿಂದಾಗಿ ಮತದಾರರ ಮೇಲೆ ಕೆಟ್ಟ ರೀತಿಯ ಇನ್ಫ್ಲೂಯೆನ್ಸ್ ಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನೇ ಮತದಾರರನ್ನೇ ಹೈಜಾಕ್ ಮಾಡುವ ಒಂದು ಪ್ರವೃತ್ತಿಗೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ. ಗ್ಯಾರಂಟಿಗಳು ಅಂದ್ರೆ ಬೇರೆ ಏನೂ ಅಲ್ಲ, ಇವು ಬಿಟ್ಟಿ ಯೋಜನೆಗಳು. ಇದರಿಂದ ರಾಜ್ಯದ ಬೊಕ್ಕಸ ಬರದಾಗತ್ತೆ, ಬೊಕ್ಕಸದ ಮೇಲೆ ಭಾರಿ ಹೊರೆ ಬೀಳುತ್ತೆ, ಇತ್ಯಾದಿ ಇತ್ಯಾದಿ. ಹೀಗೆ ಟೀಕೆ ಮಾಡ್ತಾ ಇದ್ದ ಬಿಜೆಪಿ ಇದೀಗ ತಾನೂ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಗ್ಯಾರಂಟಿ ಮಾಡೆಲ್ ಅನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್. ಇವತ್ತು ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ, ನಿರುದ್ಯೋಗಸ್ಥ ಯುವಕರಿಗೆ ಭತ್ಯೆ ಇತ್ಯಾದಿ ಇತ್ಯಾದಿ ಘೋಷಣೆಗಳನ್ನ ಮಾಡಿದ್ದು ಅಲ್ಲದೆ ಅದನ್ನ ಜೂನ್ 1ರಿಂದ ಜಾರಿಗೆ ತರೋದಾಗಿ ಕೂಡ ಅನುಸರಿಸಬಿಟ್ಟಿದೆ. ಅಲ್ಲಿಗೆ ನೀವು ಕೊಟ್ರೆ ಸರಿ, ಇವ್ರು ಕೊಟ್ರೆ ತಪ್ಪ? ಇದೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಜಿದ್ದಾಜಿದ್ದಿನ ಪಶ್ಚಿಮ ಬಂಗಾಳ ಚುನಾವಣೆ ಮುಗಿದು ಸುವೇಂದು ಅಧಿಕಾರಿಯ ಅಧಿಕಾರ ಪ್ರಾರಂಭವಾಗಿದೆ. ಇತ್ತ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಭರ್ತಿಯಾಗಿದೆ. ನಮ್ಮಲ್ಲಿ ಕೈಗೆ ಅಧಿಕಾರ ಸಿಗೋಕೆ ಗ್ಯಾರಂಟಿ ಕಾರಣ. ಮತದಾರ ಓಲೈಕೆಗೆ ಖಜಾನೆ ಮೇಲೆ ಭಾರ ಹಾಕಿ ಚುನಾವಣೆಯನ್ನ ಗೆದ್ರು ಅನ್ನೋ ಆರೋಪ ಈಗ ಹಳೆಯದಾಗಿದ್ರು ಪದೇ ಪದೇ ಚಾಲ್ತಿಗೆ ಬರ್ತಲೇ ಇರುತ್ತೆ. ಆದ್ರೆ ಹೀಗೆ ಹೇಳಿದ್ದವರು ಗ್ಯಾರಂಟಿಗಳ ಮೊರೆ ಹೋಗೋದು ವಾಡಿಕೆಯಾಗಿ ಹೋಗಿದೆ. ಜೂನ್ 1ರಿಂದ ಪಶ್ಚಿಮ ಬಂಗಾಳದಲ್ಲಿ ನಮ್ಮಲ್ಲಿ ಇರುವಂತೆ ಮಹಿಳೆಯರ ಖಾತೆಗೆ ನೇರ ಹಣ ಜಮೆ ಆಗೋ ಯೋಜನೆ ಜಾರಿಗೆ ಬರುತ್ತಿದೆ. ನಮ್ಮಲ್ಲಿ 2,000 ರೂಪಾಯಿ ಕೈ ಸರ್ಕಾರ ಕೊಟ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ 3,000 ರೂಪಾಯಿ ಕೊಡೋಕೆ ಹೊರಟಿದೆ. ನಮ್ಮಲ್ಲೂ ಮಹಿಳೆಯರಿಗೆ ಫ್ರೀ ಬಸ್ ಇರುವಂತೆ ಅಲ್ಲೂ ಫ್ರೀ ಬಸ್, ನಮ್ಮಲ್ಲಿ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ ಇರುವಂತೆ ಪಶ್ಚಿಮ ಬಂಗಾಳದಲ್ಲೂ ಇದೇ ಮಾದರಿಯ ಗ್ಯಾರಂಟಿ ಜಾರಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ಮುಂದಾಗಿದೆ. ಹೇಳೋದು ನೀತಿ ಪಾಠ, ಆಡ್ತಿರೋದು ಅದೇ ಆಟ ಅನ್ನುವಂತಾಗಿದೆ ಬಿಜೆಪಿ ಕಥೆ. ಕಾಂಗ್ರೆಸ್ ಜಾರಿಗೆ ತಂದ ಗ್ಯಾರಂಟಿ ಬಿಜೆಪಿ ಪ್ರಕಾರ ಬೆಟ್ಟಿ ಭಾಗ್ಯ ಆದ್ರೆ ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ಏನು? ನಮ್ಮಲ್ಲಿ ಆರ್ಥಿಕ ಹೊರೆ, ಖಜಾನೆ ಖಾಲಿ ಅನ್ನೋ ಮಾತು ಬಿಜೆಪಿ ಪ್ರಕಾರ ನಿಜವಾದ್ರೆ ಪಶ್ಚಿಮ ಬಂಗಾಳದ ಕಥೆ ಏನು? ಒಟ್ಟಾರೆ ಗ್ಯಾರಂಟಿ ಕೊಡದೆ ಚುನಾವಣೆ ಮಾಡೋಕೆ ಆಗಲ್ಲ ಅನ್ನೋ ಹಂತಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ತಲುಪಿಬಿಡ್ತಾ. ಬನ್ನಿ ಚರ್ಚೆ ಮಾಡೋಣ. ಮಹಾಭಾರತ ಈ ದಿನ ಚರ್ಚೆಯಲ್ಲಿ ಗ್ಯಾರಂಟಿಯನ್ನ ಟೀಕೆ ಮಾಡ್ತಲೇ ಬಿಜೆಪಿ ಕೂಡ ಅದನ್ನೇ ಅನುಸರಿಸುವ ಹಾದಿಗೆ ಇಳಿದು ಬಿಟ್ಟಿದೆಯಾ? ಅಲ್ಲಿಗೆ ಚುನಾವಣೆಗಳಲ್ಲಿ ಗ್ಯಾರಂಟಿ ಕೊಟ್ರೇನೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒನ್ ಲೈನ್ ಅಜೆಂಡಾಗೆ ಬಿಜೆಪಿ ಕೂಡ ಸೆಟ್ ಆಗಿಬಿಟ್ಟಿದೆಯಾ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಾಳೆಗೆ 3 ವರ್ಷಗಳನ್ನ ಪೂರೈಸ್ತಾ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಟಿಎಂಸಿ ಆಡಳಿತವನ್ನ ಮುರಿದು ಸುವೇಂದು ಅಧಿಕಾರಿಯ ಆಡಳಿತದ ಅವಧಿ ಪ್ರಾರಂಭವಾಗಿದೆ. ಬಿಜೆಪಿ ದೇಶದುದ್ದಕ್ಕೂ ಕೂಡ ಕಾಂಗ್ರೆಸ್ ಯಾವಾಗ ರಾಜ್ಯ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೋ, ಇಡೀ ದೇಶದಾದ್ಯಂತ ಎಲ್ಲೇ ಚುನಾವಣೆ ನಡೆದರೂ ಕೂಡ ಬಿಜೆಪಿಯ ನಾಯಕರು ಟೀಕಿಸ್ತಾ ಇದ್ದಿದ್ದು ಗ್ಯಾರಂಟಿ ಅನ್ಸೈಂಟಿಫಿಕ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಈ ಗ್ಯಾರಂಟಿಗಳಿಂದಾಗಿ ಮತದಾರರ ಮೇಲೆ ಕೆಟ್ಟ ರೀತಿಯ ಇನ್ಫ್ಲೂಯೆನ್ಸ್ ಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನೇ ಮತದಾರರನ್ನೇ ಹೈಜಾಕ್ ಮಾಡುವ ಒಂದು ಪ್ರವೃತ್ತಿಗೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ.
ಗ್ಯಾರಂಟಿಗಳು ಅಂದ್ರೆ ಬೇರೆ ಏನು ಅಲ್ಲ, ಇವು ಬಿಟ್ಟಿ ಯೋಜನೆಗಳು. ಇದರಿಂದ ರಾಜ್ಯದ ಬೊಕ್ಕಸ ಬರದಾಗುತ್ತೆ, ಬೊಕ್ಕಸದ ಮೇಲೆ ಭಾರಿ ಹೊರೆ ಬೀಳುತ್ತೆ, ಇತ್ಯಾದಿ ಇತ್ಯಾದಿ. ಹೀಗೆ ಟೀಕೆ ಮಾಡ್ತಾ ಇದ್ದ ಬಿಜೆಪಿ ಇದೀಗ ತಾನೂ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಗ್ಯಾರಂಟಿ ಮಾಡೆಲ್ ಅನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್. ಇವತ್ತು ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ, ನಿರುದ್ಯೋಗಸ್ಥ ಯುವಕರಿಗೆ ಭತ್ಯೆ ಇತ್ಯಾದಿ ಇತ್ಯಾದಿ ಘೋಷಣೆಗಳನ್ನ ಮಾಡಿದ್ದು ಅಲ್ಲದೆ ಅದನ್ನ ಜೂನ್ 1ರಿಂದ ಜಾರಿಗೆ ತರೋದಾಗಿ ಕೂಡ ಅನುಸರಿಸಿಬಿಟ್ಟಿದೆ. ಅಲ್ಲಿಗೆ ನೀವು ಕೊಟ್ರೆ ಸರಿ, ಇವ್ರು ಕೊಟ್ರೆ ತಪ್ಪ? ಇದೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಜಿದ್ದಾಜಿದ್ದಿನ ಪಶ್ಚಿಮ ಬಂಗಾಳ ಚುನಾವಣೆ ಮುಗಿದು ಸುವೇಂದು ಅಧಿಕಾರಿಯ ಅಧಿಕಾರ ಪ್ರಾರಂಭವಾಗಿದೆ. ಇತ್ತ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಭರ್ತಿಯಾಗಿದೆ. ನಮ್ಮಲ್ಲಿ ಕೈಗೆ ಅಧಿಕಾರ ಸಿಗೋಕೆ ಗ್ಯಾರಂಟಿ ಕಾರಣ. ಮತದಾರ ಓಲೈಕೆಗೆ ಖಜಾನೆ ಮೇಲೆ ಭಾರ ಹಾಕಿ ಚುನಾವಣೆಯನ್ನ ಗೆದ್ರು ಅನ್ನೋ ಆರೋಪ ಈಗ ಹಳೆಯದಾಗಿದ್ರು ಪದೇ ಪದೇ ಚಾಲ್ತಿಗೆ ಬರ್ತಲೇ ಇರುತ್ತೆ. ಆದ್ರೆ ಹೀಗೆ ಹೇಳಿದ್ದವರು ಗ್ಯಾರಂಟಿಗಳ ಮೊರೆ ಹೋಗೋದು ವಾಡಿಕೆಯಾಗಿ ಹೋಗಿದೆ. ಜೂನ್ 1ರಿಂದ ಪಶ್ಚಿಮ ಬಂಗಾಳದಲ್ಲಿ ನಮ್ಮಲ್ಲಿ ಇರುವಂತೆ ಮಹಿಳೆಯರ ಖಾತೆಗೆ ನೇರ ಹಣ ಜಮೆ ಆಗೋ ಯೋಜನೆ ಜಾರಿಗೆ ಬರುತ್ತಿದೆ. ನಮ್ಮಲ್ಲಿ 2,000 ರೂಪಾಯಿ ಕೈ ಸರ್ಕಾರ ಕೊಟ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ 3,000 ರೂಪಾಯಿ ಕೊಡೋಕೆ ಹೊರಟಿದೆ. ನಮ್ಮಲ್ಲೂ ಮಹಿಳೆಯರಿಗೆ ಫ್ರೀ ಬಸ್ ಇರುವಂತೆ ಅಲ್ಲೂ ಫ್ರೀ ಬಸ್, ನಮ್ಮಲ್ಲಿ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ ಇರುವಂತೆ ಪಶ್ಚಿಮ ಬಂಗಾಳದಲ್ಲೂ ಇದೇ ಮಾದರಿಯ ಗ್ಯಾರಂಟಿ ಜಾರಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ಮುಂದಾಗಿದೆ. ಹೇಳೋದು ನೀತಿ ಪಾಠ, ಆಡ್ತಿರೋದು ಅದೇ ಆಟ ಅನ್ನುವಂತಾಗಿದೆ ಬಿಜೆಪಿ ಕತೆ. ಕಾಂಗ್ರೆಸ್ ಜಾರಿಗೆ ತಂದ ಗ್ಯಾರಂಟಿ ಬಿಜೆಪಿ ಪ್ರಕಾರ ಬಿಟ್ಟಿ ಭಾಗ್ಯ ಆದ್ರೆ ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ಏನು? ನಮ್ಮಲ್ಲಿ ಆರ್ಥಿಕ ಹೊರೆ, ಖಜಾನೆ ಖಾಲಿ ಅನ್ನೋ ಮಾತು ಬಿಜೆಪಿ ಪ್ರಕಾರ ನಿಜವಾದ್ರೆ ಪಶ್ಚಿಮ ಬಂಗಾಳದ ಕತೆ ಏನು? ಒಟ್ಟಾರೆ ಗ್ಯಾರಂಟಿ ಕೊಡದೆ ಚುನಾವಣೆ ಮಾಡೋಕೆ ಆಗಲ್ಲ ಅನ್ನೋ ಹಂತಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ತಲುಪಿಬಿಡ್ತಾ. ಬನ್ನಿ ಚರ್ಚೆ ಮಾಡೋಣ. ಮಹಾಭಾರತ ಈ ದಿನ ಚರ್ಚೆಯಲ್ಲಿ ಗ್ಯಾರಂಟಿಯನ್ನ ಟೀಕೆ ಮಾಡ್ತಲೇ ಬಿಜೆಪಿ ಕೂಡ ಅದನ್ನೇ ಅನುಸರಿಸುವ ಹಾದಿಗೆ ಇಳಿದು ಬಿಟ್ಟಿದೆಯಾ? ಅಲ್ಲಿಗೆ ಚುನಾವಣೆಗಳಲ್ಲಿ ಗ್ಯಾರಂಟಿ ಕೊಟ್ರೇನೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒನ್ ಲೈನ್ ಅಜೆಂಡಾಗೆ ಬಿಜೆಪಿ ಕೂಡ ಸೆಟ್ ಆಗಿಬಿಟ್ಟಿದೆಯಾ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಾಳೆಗೆ 3 ವರ್ಷಗಳನ್ನ ಪೂರೈಸ್ತಾ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಟಿಎಂಸಿ ಆಡಳಿತವನ್ನ ಮುರಿದು ಸುವೇಂದು ಅಧಿಕಾರಿಯ ಆಡಳಿತದ ಅವಧಿ ಪ್ರಾರಂಭವಾಗಿದೆ. ಬಿಜೆಪಿ ದೇಶದುದ್ದಕ್ಕೂ ಕೂಡ ಕಾಂಗ್ರೆಸ್ ಯಾವಾಗ ರಾಜ್ಯ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೋ, ಇಡೀ ದೇಶದಾದ್ಯಂತ ಎಲ್ಲೇ ಚುನಾವಣೆ ನಡೆದರೂ ಕೂಡ ಬಿಜೆಪಿಯ ನಾಯಕರು ಟೀಕಿಸ್ತಾ ಇದ್ದಿದ್ದು ಗ್ಯಾರಂಟಿ ಅನ್ಸೈಂಟಿಫಿಕ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಈ ಗ್ಯಾರಂಟಿಗಳಿಂದಾಗಿ ಮತದಾರರ ಮೇಲೆ ಕೆಟ್ಟ ರೀತಿಯ ಇನ್ಫ್ಲೂಯೆನ್ಸ್ ಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನೇ ಮತದಾರರನ್ನೇ ಹೈಜಾಕ್ ಮಾಡುವ ಒಂದು ಪ್ರವೃತ್ತಿಗೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ. ಗ್ಯಾರಂಟಿಗಳು ಅಂದ್ರೆ ಬೇರೆ ಏನು ಅಲ್ಲ, ಇವು ಬಿಟ್ಟಿ ಯೋಜನೆಗಳು. ಇದರಿಂದ ರಾಜ್ಯದ ಬೊಕ್ಕಸ ಬರದಾಗುತ್ತೆ, ಬೊಕ್ಕಸದ ಮೇಲೆ ಭಾರಿ ಹೊರೆ ಬೀಳುತ್ತೆ, ಇತ್ಯಾದಿ ಇತ್ಯಾದಿ. ಹೀಗೆ ಟೀಕೆ ಮಾಡ್ತಾ ಇದ್ದ ಬಿಜೆಪಿ ಇದೀಗ ತಾನೂ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಗ್ಯಾರಂಟಿ ಮಾಡೆಲ್ ಅನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್. ಇವತ್ತು ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ, ನಿರುದ್ಯೋಗಸ್ಥ ಯುವಕರಿಗೆ ಭತ್ಯೆ ಇತ್ಯಾದಿ ಇತ್ಯಾದಿ ಘೋಷಣೆಗಳನ್ನ ಮಾಡಿದ್ದು ಅಲ್ಲದೆ ಅದನ್ನ ಜೂನ್ 1ರಿಂದ ಜಾರಿಗೆ ತರೋದಾಗಿ ಕೂಡ ಅನುಸರಿಸಿಬಿಟ್ಟಿದೆ. ಅಲ್ಲಿಗೆ ನೀವು ಕೊಟ್ರೆ ಸರಿ, ಇವ್ರು ಕೊಟ್ರೆ ತಪ್ಪ? ಇದೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಜಿದ್ದ
ಬೆಚ್ಚಿದ್ದಿನ ಪಶ್ಚಿಮ ಬಂಗಾಳ ಚುನಾವಣೆ ಮುಗಿದು ಸುವೇಂದು ಅಧಿಕಾರಿಯ ಅಧಿಕಾರ ಪ್ರಾರಂಭವಾಗಿದೆ. ಇತ್ತ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಭರ್ತಿಯಾಗಿದೆ. ನಮ್ಮಲ್ಲಿ ಕೈಗೆ ಅಧಿಕಾರ ಸಿಗೋಕೆ ಗ್ಯಾರಂಟಿ ಕಾರಣ ಮತದಾರ ಓಲೈಕೆಗೆ ಖಜಾನೆ ಮೇಲೆ ಭಾರ ಹಾಕಿ ಚುನಾವಣೆಯನ್ನ ಗೆದ್ರು ಅನ್ನೋ ಆರೋಪ ಈಗ ಹಳೆಯದಾಗಿದ್ರು ಪದೇ ಪದೇ ಚಾಲ್ತಿಗೆ ಬರ್ತಲೇ ಇರುತ್ತೆ. ಆದ್ರೆ ಹೀಗೆ ಹೇಳಿದ್ದವರು ಗ್ಯಾರಂಟಿಗಳ ಮೊರೆ ಹೋಗೋದು ವಾಡಿಕೆಯಾಗಿ ಹೋಗಿದೆ. ಜೂನ್ 1ರಿಂದ ಪಶ್ಚಿಮ ಬಂಗಾಳದಲ್ಲಿ ನಮ್ಮಲ್ಲಿ ಇರುವಂತೆ ಮಹಿಳೆಯರ ಖಾತೆಗೆ ನೇರ ಹಣ ಜಮೆ ಆಗೋ ಯೋಜನೆ ಜಾರಿಗೆ ಬರುತ್ತಿದೆ. ನಮ್ಮಲ್ಲಿ 2,000 ರೂಪಾಯಿ ಕೈ ಸರ್ಕಾರ ಕೊಟ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ 3,000 ರೂಪಾಯಿ ಕೊಡೋಕೆ ಹೊರಟಿದೆ. ನಮ್ಮಲ್ಲೂ ಮಹಿಳೆಯರಿಗೆ ಫ್ರೀ ಬಸ್ ಇರುವಂತೆ ಅಲ್ಲೂ ಫ್ರೀ ಬಸ್, ನಮ್ಮಲ್ಲಿ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ ಇರುವಂತೆ ಪಶ್ಚಿಮ ಬಂಗಾಳದಲ್ಲೂ ಇದೇ ಮಾದರಿಯ ಗ್ಯಾರಂಟಿ ಜಾರಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ಮುಂದಾಗಿದೆ. ಹೇಳೋದು ನೀತಿ ಪಾಠ, ಆಡ್ತಿರೋದು ಅದೇ ಆಟ ಅನ್ನುವಂತಾಗಿದೆ ಬಿಜೆಪಿ ಕಥೆ. ಕಾಂಗ್ರೆಸ್ ಜಾರಿಗೆ ತಂದ ಗ್ಯಾರಂಟಿ ಬಿಜೆಪಿ ಪ್ರಕಾರ ಬೆಟ್ಟಿ ಭಾಗ್ಯ ಆದ್ರೆ ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ಏನು? ನಮ್ಮಲ್ಲಿ ಆರ್ಥಿಕ ಹೊರೆ, ಖಜಾನೆ ಖಾಲಿ ಅನ್ನೋ ಮಾತು ಬಿಜೆಪಿ ಪ್ರಕಾರ ನಿಜವಾದ್ರೆ ಪಶ್ಚಿಮ ಬಂಗಾಳದ ಕಥೆ ಏನು? ಒಟ್ಟಾರೆ ಗ್ಯಾರಂಟಿ ಕೊಡದೆ ಚುನಾವಣೆ ಮಾಡೋಕೆ ಆಗಲ್ಲ ಅನ್ನೋ ಹಂತಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ತಲುಪಿಬಿಡ್ತಾ. ಬನ್ನಿ ಚರ್ಚೆ ಮಾಡೋಣ.